ಕಳೆದ ಬಾರಿ ನಾವು ಒಂದು ಇಂಟರ್ಡೇ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಮಾಡಿದ್ವಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಒಂದು ಇಂಟರ್ಡೇ ಮಾಡೋದು ಹೇಗಂತ. ಅದಕ್ಕೋಸ್ಕರ ಅದೇ ಖುಷಿಲಿ ನಾವು ಇನ್ನೊಂದು ಸ್ಟ್ರಾಟಜಿನೇ ರಿವೀಲ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ನಮ್ಮ ಒಂದು ಆ್ಯಪ್ ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಆ್ಯಪ್ ಕೂಡ ಇದೆ. ಅದರಲ್ಲಿ ಈ ಸ್ಟ್ರಾಟಜಿಗೆ 2,500 ಫೀ ಇದೆ. ಕಂಪ್ಲೀಟ್ ಸ್ಟಾಕಲ್ಲಿ ಆಗಿರುತ್ತೆ, ಓಕೆನಾ. ಸ್ಟಾಕಲ್ಲಿರುತ್ತೆ, ಡೇ ಟೈಮ್ ಫ್ರೇಮಲ್ಲಿ ಮಾಡುವಂಥ ಸ್ಟ್ರಾಟಜಿ ಆಗಿರುತ್ತೆ, ಪೊಸಿಷನಲ್ ಆಗಿರುತ್ತೆ. ಈ ಒಂದು ಕಾನ್ಸೆಪ್ಟು ತುಂಬ ರೇರು. ಎಲ್ಲೂ ನೀವು 100 ಅಕಾಡೆಮಿ ಹುಡ್ಕೊಂಬನ್ನಿ, ಎಲ್ಲೂ ಸಿಕ್ಕಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಸಿಂಗಲ್ ಸ್ಟ್ರಾಟಜಿನ ತಿಳ್ಕೊಂಡು ಟೈಮ್ ಕರೆಕ್ಷನ್ ಬಗ್ಗೆ ತಿಳ್ಕೊಂಡಾಗ. ಕಳೆದ ಬಾರಿ ನಾವು ಒಂದು ಇಂಟರ್ಡೇ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಮಾಡಿದ್ವಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಒಂದು ಇಂಟರ್ಡೇ ಮಾಡೋದು ಹೇಗಂತ. ಅದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿದರು, ತುಂಬ ಚೆನ್ನಾಗಿದೆ ಸರ್, ಸಿಂಪಲ್ ಆಗಿದೆ, ಈಸಿಯಾಗಿದೆ ಅಂತ. ತುಂಬ ಜನ ಸಪೋರ್ಟ್ ಮಾಡಿದ್ರು ಆ ಒಂದು ವಿಡಿಯೋಕ್ಕೆ. ಅದಕ್ಕೋಸ್ಕರ ಅದೇ ಖುಷಿಲಿ ನಾವು ಇನ್ನೊಂದು ಸ್ಟ್ರಾಟಜಿನೇ ರಿವೀಲ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ನಮ್ಮ ಒಂದು ಆ್ಯಪ್ ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಆ್ಯಪ್ ಕೂಡ ಇದೆ. ಅದರಲ್ಲಿ ಈ ಸ್ಟ್ರಾಟಜಿಗೆ 2,500 ಫೀ ಇದೆ. ಅದನ್ನು ಇವತ್ತು ನಾವು ಫ್ರೀಯಾಗಿ ಹೇಳಿಕೊಡ್ತಾ ಇದ್ದೀವಿ. ಆ ಒಂದು ಫೀ ಇರೋದು ಕೂಡ ಸ್ಕ್ರೀನ್ಶಾಟ್ ನೀವು ಮೇಲೆ ನೋಡ್ಬೋದು, ತೋರಿಸ್ತಾ ಇದ್ದೀವಿ. ಅದನ್ನು ನೀವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸ್ಟ್ರಾಟಜಿನ. ಈ ಒಂದು ಸ್ಟ್ರಾಟಜಿನ ನಾನು ಹೇಳ್ಕೊಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಇದು ಕಂಪ್ಲೀಟ್ ಸ್ಟಾಕಲ್ಲಾಗಿರುತ್ತೆ, ಓಕೆನಾ. ಸ್ಟಾಕಲ್ಲಿರುತ್ತೆ, ಡೇ ಟೈಮ್ ಫ್ರೇಮಲ್ಲಿ ಮಾಡುವಂಥ ಸ್ಟ್ರಾಟಜಿ ಆಗಿರುತ್ತೆ, ಪೊಸಿಷನಲ್ ಆಗಿರುತ್ತೆ. ಇದು ಸ್ಟಾಕಲ್ಲಿ ಒಂದು ಸ್ವಿಂಗ್ ಟ್ರೇಡ್, ಲೈಕ್ 1 ವೀಕ್ 1 ಮಂತ್ ಈ ಥರ ಒಂದು ಪೊಸಿಷನ್ನ ತೊಗೊಂಡು ಟ್ರೇಡ್ ಮಾಡುವಂಥ ಸ್ಟ್ರಾಟಜಿ ಆಗಿರುತ್ತೆ, ಓಕೆನಾ. ಇಲ್ಲೂ ಕೂಡ ಕೆಲವೊಂದು ಇಂಡಿಕೇಟರ್ ಇರುತ್ತೆ, ಅದೆಲ್ಲ ಇರುತ್ತೆ. ಮತ್ತು ಅಗೇನ್ ಬಂದು ಕಳೆದ ವಿಡಿಯೋಲಿ ನೋಡಿರ್ಬೋದು ನೀವು, ಬಂದು ಕಮೆಂಟ್ ಮಾಡ್ತಾಯಿದ್ರು ಇಂಡಿಕೇಟರ್ ವರ್ಕ್ ಆಗೋಲ್ಲ, ದುಡ್ಡು ಮಾಡೋಕ್ಕಾಗಲ್ಲ, ಅದಿಲ್ಲ ಇದಾಗಲ್ಲ ಅಂತ. ನೋಡಿ, ಯಾರೆಲ್ಲ ಆಲ್ರೆಡಿ ಒಂದು ಟ್ರೇಡಿಂಗ್ ಮಾಡ್ತಾಯಿದ್ದಾರೆ ಅವ್ರಿಗೊಂದು ಹೆಲ್ಪ್ ಆಗಲಿ, ಸಪೋರ್ಟ್ ಆಗಲಿ ಅಂತ ಈ ಸ್ಟ್ರಾಟಜಿನ ಹೇಳ್ಕೊಡ್ತಾ ಇದ್ದೀವಿ. ಫ್ರಮ್ ಸ್ಕ್ರ್ಯಾಚಸ್ಸಿಂದ ಇದರಲ್ಲಿ ಡೀಟೇಲ್ಸ್ ಇರಲ್ಲ. ಆಲ್ರೆಡಿ ಮಾಡ್ತಾ ಇದ್ದಾರೆ, ಸೇಫಾಗಿ ಹೆಂಗೆ ಮಾಡೋದು ಅನ್ನೋದಕ್ಕೆ ಒಂದು ಈ ಸ್ಟ್ರಾಟಜಿ ಇರುತ್ತೆ. ಕಂಪ್ಲೀಟಾಗಿ ಈ ಸ್ಟ್ರಾಟಜಿನ 100% ವರ್ಕ್ ಆಗೋ ಥರ ನೀವು ತಿಳ್ಕೊಬೇಕಂದ್ರೆ ಅದಕ್ಕೊಂದು ಕಂಡೀಷನ್ ಇದೆ. ನಾನು ವಿಡಿಯೋ ಒಂದು ಕೊನೆಯಲ್ಲಿ ಕೂಡ ನಿಮಗೆ ಹೇಳ್ತೀನಿ, ಓಕೆ. ಈ ಒಂದು ಸ್ಟ್ರಾಟಜಿ ಬಗ್ಗೆ ಯಾರೆಲ್ಲ ಬೇಸಿಕ್ ಚಾರ್ಟ್ ನೋಡೋಕ್ಕೆ ಬರಬೇಕು, ಕ್ಯಾಂಡಲ್ ಸ್ಟಿಕ್ ನೋಡೋಕ್ಕೆ ಬರಬೇಕು, ಇಂಡಿಕೇಟರ್ ಅಪ್ಲೈ ಮಾಡೋಕ್ಕೆ ಬರಬೇಕು, ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಅರ್ಧಂಬರ್ಧ ತಿಳ್ಕೊಂಡು ಬರೀ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ಯಾಂಡಲ್ ತಿಳ್ಕೊಂಡು ಸುಮಾರು ಸಬ್ಜೆಕ್ಟ್ ಇದೆ ಪ್ರೈಜೆಕ್ಷನಲ್ಲಿ, ಏನು ತಿಳ್ಕೊಳ್ಳದೆ ನಾನು ಎಲ್ಲ ಟ್ರೈ ಮಾಡಿದ್ದೀನಿ, ಎಲ್ಲ ನೋಡಿದ್ದೀನಿ, ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಬಂದು ಕೆಲವೇ ಒಬ್ಬರು 10ರಲ್ಲಿ ಒಬ್ಬರಿಗೆ ಬಂದು ಕಮೆಂಟ್ ಮಾಡ್ತಾ ಇರ್ತೀರ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ವರ್ಕ್ ಆಗ್ತಾಯಿಲ್ಲ ಅಂತಂದರೆ ನೀವು ಕಲಿಯೋದು ಬಾಕಿ ಇದೆ ಅಂತ ಅರ್ಥ. ಏನು ವರ್ಕ್ ಆಗಲ್ಲ ಅಂತ ಅರ್ಥ ಅಲ್ಲ, ಕಲಿಯೋದು ಬಾಕಿ ಇದೆ ಅಂತ ಅರ್ಥ. ನಿಮ್ಗೆ ವರ್ಕ್ ಆಗ್ತಾಯಿಲ್ಲ ಅಂದರೆ ಕಲಿಯೋದು ಬಾಕಿ ಇದೆ ಅಂತ ಅರ್ಥ, ಓಕೆ. ನಿಮ್ಗೆ ತುಂಬ ಜನ ಇಂಟರ್ಡೇ ಮಾಡ್ತಾರೆ, ನಿಮ್ಗೆ ಇಂಟರ್ಡೇ ವರ್ಕ್ ಆಗ್ತಾಯಿಲ್ಲ, ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಯಾರಿಗೆಲ್ಲ ಇವಾಗ ಕಳೆದ ವಿಡಿಯೋಲಿ ನಾವು ನೋಡಿದ್ವಿ ಸರ್ ಇಂಟರ್ಡೇ ವರ್ಕ್ ಆಗಲ್ಲ, ಆಗ್ತಾಯಿಲ್ಲ ಅನ್ನೋರಿಗೆ ಇವಾಗ ನಾವು ಸ್ವಿಂಗ್ ಟ್ರೇಡ್ ಅಂದರೆ ಪೊಸಿಷನಲ್, ಇದಕ್ಕೆಲ್ಲ ಎಕ್ಸ್ಪೈರಿ ಇರಲ್ಲ, ನಿಮಗೊಂದು ಟೈಮ್ ಡಿಕೆ ಇರಲ್ಲ, ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಈ ರೀತಿ ಸ್ಟಾಕ್ಸಲ್ಲಿ ಮಾಡೋದು. ಮತ್ತು ಬೇಸಿಕಾಗಿ ಸ್ಟಾಕ್ನ ಎಂಥ ಸ್ಟಾಕ್ನ ಸೆಲೆಕ್ಟ್ ಮಾಡೋದು, ಯಾವ ಸ್ಟಾಕಲ್ಲಿ ಇದನ್ನು ಅಪ್ಲೈ ಮಾಡೋದು ಅಂತ ಕೂಡ ನೋಡೋಣ, ಓಕೆ. ಬನ್ನಿ ಒಂದು ಈ ಸ್ಟ್ರಾಟಜಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಈ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಫಸ್ಟು ಈ ಒಂದು ಸ್ಟ್ರಾಟಜಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಥ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮಗೆ ಒಂದು 200 ಮೂವಿಂಗ್ ಆ್ಯಾವ್ರೇಜ್ ಅಂತ ಒಂದು ಇಂಡಿಕೇಟ್ರಲ್ಲಿ ಸಿಗುತ್ತೆ. ಇಂಡಿಕೇಟ್ರಲ್ಲಿ ಹೋಗ್ಬಿಟ್ಟು ನೀವು ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಲ್ಲ, ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಓಕೆ. ನಾನು ನಿಮಗೋಸ್ಕರ ಒಂದು ಸಾರಿ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಡೀಟೇಲಾಗಿ, ರೈಟ್. ನೋಡಿ, ಇಂಡಿಕೇಟರ್ಲ್ಲಿ ಹೋಗ್ತೀರಾ, ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್ನ ಡಬಲ್ ಕ್ಲಿಕ್ ಮಾಡ್ತೀರಾ. ಅದರಲ್ಲಿ ಒಂದನ್ನು ಅಪ್ಲೈ ಮಾಡ್ಕೊತೀರಾ, 20 ಮೂವಿಂಗ್ ಆ್ಯಾವ್ರೇಜ್. ಇದು ಒಂದು ರೆಡ್ ಕಲರ್ ಆಗಿರುತ್ತೆ, ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ರೆಡ್ ಕಲರ್ ಆಗಿರುತ್ತೆ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಎರಡನ್ನ ಕ್ಲಿಕ್ ಮಾಡಿದರೆ ಇನ್ನೊಂದು ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಇನ್ಪುಟ್ ಬಂದುಬಿಟ್ಟು 200 ಹಾಕ್ಕೊತೀರ. ಈ ಒಂದು 2 ಮೂವಿಂಗ್ ಆ್ಯಾವ್ರೇಜನ್ನ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು MACD ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, MACD ಕೆಳಗಡೆ ಇದೆ, MACD ಕೂಡ ಹಾಕ್ಬೋದು. ಹೋಗ್ಬಿಟ್ಟು MACD ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಪ್ಲೈ ಆಗುತ್ತೆ. ಕೆಳಗಡೆ ಆಲ್ರೆಡಿ ನೋಡ್ಬೋದು ನೀವು, ಅಪ್ಲೈ ಆಲ್ರೆಡಿ ಆಗಿದೆ, ಓಕೆ. ಈ MACD ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಫ್ಟಿ ಚಾರ್ಟು. ಈ ಚಾರ್ಟ್ ನಿಫ್ಟಿ ಚಾರ್ಟಲ್ಲಿ ಫಸ್ಟ್ ಒಂದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅನಲೈಸ್ ಮಾಡೋಣ. ಯಾವುದೇ ಒಂದು ಸ್ಟಾಕ್, ಮೇ ಬಿ ಇಂಡೆಕ್ಸ್, ಎನಿಥಿಂಗ್ ಏನು ಬೇಕಾದ್ರೂ ಆಗಿರ್ಬೋದು, ಫಸ್ಟ್ ನೀವು ಹೋಗಿ ಮಂತ್ಲಿ ನೋಡಬೇಕಾಗುತ್ತೆ. ನೋಡಿ, ಮಂತ್ಲಿಲಿ ಕ್ಯಾಂಡಲ್ ಏನಾದರೂ ದೋಜಿ ರೆಡ್ ಆಗಿದ್ದರೆ ಆ ತಿಂಗಳು ಆಲ್ಮೋಸ್ಟ್ ಕೆಳಗಡೆ ಇರುತ್ತೆ, ಇಲ್ಲ ಸೈಡ್ ವೇಜ್. ದೋಜಿ ಇದ್ದರೆ ಸೈಡ್ ವೇಜ್ ಇರುತ್ತೆ, ರೆಡ್ ಇದ್ದರೆ ಡೌನ್ ಟ್ರೆಂಡ್ ಇರುತ್ತೆ. ಈ ಥರ ಡೌನ್ ಟ್ರೆಂಡ್ನ ಅರ್ಥ ಮಾಡ್ಕೋಬೋದು, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೇ ಟೈಮಲ್ಲಿ ಬಂದು ನಾವು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ನನ್ನ ಒಂದು ಅನಲೈಸೇಷನ್ ಪ್ರಕಾರ ನಿಫ್ಟಿ ಒಂದು W ಮಾಡ್ತಾಯಿದೆ, ಓಕೆ. W ಮಾಡ್ತಾಯಿದೆ.
ಈ ಡಬ್ಲ್ಯೂನ ಕಂಪ್ಲೀಟ್ ಮಾಡಿ ವಿತಿನ್ ನೆಕ್ಸ್ಟ್ ಮಂತಲ್ಲಿ ನಿಫ್ಟಿ ಬ್ರೇಕ್ಔಟ್ ಆಗುತ್ತೆ, ಅಪ್ ಟು ಜೂನ್ ಎಂಡ್ವರೆಗೂ ಬ್ರೇಕ್ಔಟ್ ಆಗುತ್ತೆ. ಇದು ನನ್ನ ಒಂದು ಪರ್ಸ್ನಲ್ ಅನಲೈಸೇಷನ್. ಓಕೆ, ಈ ರೀತಿ ನಮಗೆ ಟ್ರೆಂಡ್ ತಿಳ್ಕೊಬೇಕಾಗತ್ತೆ. ಫಸ್ಟು ಟ್ರೆಂಡ್ ತಿಳ್ಕೊಂಡ ಮೇಲೆ ನಾವು ಸ್ಟಾಕ್ಸಲ್ಲಿ ಇವಾಗ ಟ್ರೆಂಡ್ ನೀವು ತುಂಬ ದೊಡ್ಡ ಸಬ್ಜೆಕ್ಟ್ ಇದೆ, ಟ್ರೆಂಡ್ ತಿಳ್ಕೊಳ್ಳೋದೆಲ್ಲ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸದ್ಯಕ್ಕಂತೂ ಅಪ್ ಟ್ರೆಂಡಲ್ಲಿದೆ. ನನ್ನ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಅಪ್ ಟ್ರೆಂಡ್ ಇದೆ. ಈ ಅಪ್ ಟ್ರೆಂಡಲ್ಲಿ ಸುಮಾರು ಸ್ಟಾಕ್ಸ್ಗಳು ಇವಾಗಲೇ ಈ ಟೈಮಿಂಗ್ ಯಾಕೆ ಈ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇವಾಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋದಿದೆ. ಇವಾಗ ತುಂಬ ಈ ಸ್ಟ್ರಾಟಜಿ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಸ್ಟ್ರಾಟಜಿ ಬಂದು ಸ್ಟಾಕ್ ಸೆಲೆಕ್ಷನ್ ಇದೆ ಮತ್ತು ಟೈಮಿಂಗ್ ಇದೆ. ಇದು ಎರಡರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಇನ್ನೂ ತುಂಬ ಬೆಟರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇವಾಗ ನೀವು ಸಿಂಪಲಾಗಿ ತಿಳ್ಕೊಳ್ಳಿ, ಈ ಸ್ಟ್ರಾಟಜಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ 20 ಮತ್ತು 200 ಮೂವಿಂಗಿನ ಆ್ಯಾವ್ರೇಜ್ ಹಾಕ್ಕೊಂಡಿದ್ದೀರ. ಇದನ್ನು ಹಾಕೊಂಡ್ಮೇಲೆ ಯಾವ ಒಂದು ಸ್ಟಾಕ್ಸಲ್ಲಿ ನೀವು ಏನು ಮಾಡಬೇಕು, ಇದನ್ನು ಅಪ್ಲೈ ಮಾಡಬೇಕಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ. ನಾನು ಎಕ್ಸಾಂಪಲ್ ವೇದಾಂತ ತೊಗೊಂಡಿದ್ದೀನಿ. ವೇದಾಂತಲ್ಲಿ ನೋಡ್ಬೋದು ನೀವು, ಈ ವೇದಾಂತ ಸ್ಟಾಕಲ್ಲಿ ತೊಗೊಂಡು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಹೇಗೆ ಅಪ್ಲೈ, ಯಾವ ಸ್ಟಾಕ್ ಮೇಲೆ ಈ ಒಂದು ಸ್ವಿಂಗ್ ಟ್ರೇಡ್ ಸ್ಟ್ರಾಟಜಿನ ಅಪ್ಲೈ ಮಾಡಬಾರ್ದು. ಯಾವ ಸ್ಟಾಕ್ ಅಂತಂದರೆ ಮಂತ್ಗೆ ಹೋಗಿ ನೀವು, ಓಕೆನಾ, ಮಂತ್ ಮೇಲೆ ನೋಡ್ತೀರಾ, ಡೇ, ವೀಕ್ಲಿ, ಮಂತ್ಲಿ ಅಂತ ಒಂದು ಟೈಮ್ ಫ್ರೇಮ್ ಇರುತ್ತೆ. ಮಂತ್ ಟೈಮ್ ಫ್ರೇಮಲ್ಲಿ ಹೋಗಿ ನೀವು ಈ ಒಂದು 200 ಮೂವಿಂಗ್ ಆ್ಯಾವ್ರೇಜ್ ಇದೆಯಲ್ವ, ಇದ್ರ ಕೆಳಗಡೆ ಕ್ಲೋಸಿಂಗ್ ಆಗಿರಬಾರ್ದು. ಫಸ್ಟ್ ನೀವು ಒಂದು ಸ್ಟಾಕ್ ಸೆಲೆಕ್ಷನ್ ಮಾಡುವ ವಿಧಾನ, ಓಕೆನಾ. ಈ ರೀತಿ ಯಾವ ಸ್ಟಾಕ್ಗಳು ಇದ್ದಾವೆ ಎಕ್ಸಾಂಪಲ್ ತಗೋಬೋದು ನೀವು, ಓಕೆನಾ. ಎಕ್ಸಾಂಪಲ್ ಬಂದ್ಬಿಟ್ಟು ಎಸ್ ಬ್ಯಾಂಕ್ ನೋಡ್ಬೋದು ನೀವು. ಹೋಗಿ ನೋಡಿದ್ರೆ 200 ಮೂವಿಂಗ್ ಕೆಳಗಡೆ ಇದೆ ನೋಡಿ. 200 ಮೂವಿಂಗ್ ಎಲ್ಲಿದೆ, ಇಲ್ಲಿದೆ. ಓಕೆ, ನೀವು ನೋಡಿ ಪ್ರೈಸ್ ಇಲ್ಲಿದೆ. ಈ ರೀತಿಯಾಗಿ ಇರಬಾರ್ದು. ಈ ರೀತಿ ಯಾವುದೇ ಕಾರಣಕ್ಕೂ ಪ್ರೈಸ್ 200 ಮೂವಿಂಗ್ ಕೆಳಗಡೆ ಇರಬಾರ್ದು ಮಂತಲ್ಲಿ ಟೈಮ್ ಫ್ರೇಮಲ್ಲಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮಂತ್ಲಿ ಟೈಮ್ ಫ್ರೇಮಲ್ಲಿ 200 ಮೇಲೆ ಇರಬೇಕು ಪ್ರೈಸ್. ಲೈಕ್ ಇವಾಗ ನಾವು ವೇದಾಂತ ನೋಡಿದ್ವಲ್ಲ, ಓಕೆನಾ, ನಿಮ್ಮ ಹತ್ರನೇ ನಾನು ಜಸ್ಟ್ ನೋಡಿ ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ನಾನು ಟೈಪ್ ಮಾಡ್ತೀನಿ ವೇದಾಂತ. ಓಕೆ, ಡಿಮರ್ಜ್ ಎಲ್ಲ ಆಗಿದೆ ವೇದಾಂತ, ಸ್ಟಿಲ್ ಈಗೂ ಕೂಡ ಒಳ್ಳೆ ಸ್ಟಾಕೆ ನೋಡಿ. ಇಲ್ಲಿ 200 ಮೇಲೆ ಇದೆ. ಈ ಒಂದು ಫಸ್ಟ್ ಕ್ರೈಟೀರಿಯಾ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ. ಎನಿ ಸ್ಟಾಕ್ ನೀವು ಸ್ವಿಂಗ್ ಟ್ರೇಡ್ಗೆ ಚೂಸ್ ಮಾಡ್ತಾ ಇದ್ದೀರ ಅಂದರೆ 200 ಮೂವಿಂಗ್ ಮೇಲೆ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಕೆಳಗಡೆ ಇರಬಾರ್ದು ಮಂತ್ಲಿ ಟೈಮ್ ಫ್ರೇಮಲ್ಲಿ. ಫಸ್ಟ್ ಕಂಡೀಷನ್ ಇದು ಸ್ಟಾಕ್ ಸೆಲೆಕ್ಷನ್ ಕಂಡೀಷನ್ ಆಯಿತು. ಈ ಥರ ಸ್ಟಾಕಲ್ಲೇ ನೀವು ಸ್ವಿಂಗ್ ಟ್ರೇಡ್ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಓಕೆ, ಫಸ್ಟ್ ಕಂಡೀಷನ್ ಆಯಿತು. ನೆಕ್ಸ್ಟ್ ನಾವು ಎಂಟ್ರಿ ಎಕ್ಸಿಟ್ ಎಲ್ಲಿ ತೊಗೋಬೇಕು, ಎಂಟ್ರಿ ಯಾವ ಥರ ಆಗಬೇಕು. ಎಕ್ಸಾಂಪಲ್ ಇದು ವೇದಾಂತ ಇದೆ. ವೇದಾಂತದಲ್ಲಿ ನಾವು ಇವಾಗ ಎಂಟ್ರಿ ತೊಗೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಹೋಗಿ ನೋಡಬೇಕು ಮಂತ್ಲಿಲಿ ಮೋರೋಬೋಜೋ ಕ್ಯಾಂಡಲ್ ಇದೆಯಾ. ಓಕೆ, ಮಂತ್ಲಿಲಿ ಮೋರೋಬೋಜೋ ಕ್ಯಾಂಡಲ್ ಇದೆಯಾ ಅಂತ ನೋಡಬೇಕು. ನೋಡಿ, ಮೋರೋಬೋಜೋ ಅಂದರೆ ಇದು ಗ್ರೀನ್ ಮೋರೋಬೋಜೋ, ಇದು ಬಂದು ರೆಡ್ ಮೋರೋಬೋಜೋ. ಮಂತ್ಲಿಲಿ ಕಂಪಲ್ಸರಿ ಗ್ರೀನ್ ಮೋರೋಬೋಜೋನೇ ಇರಬೇಕು, ದೊಡ್ಡ ಒಂದು ಕ್ಯಾಂಡಲ್ ಇರಬೇಕು. 200 ಮೇಲೆ ಇರಬೇಕು, ಮಂತ್ಲಿಲಿ ಗ್ರೀನ್ ಮೋರೋಬೋಜೋ ಇರಬೇಕು ಆ ಸ್ಟಾಕಲ್ಲಿ. ನೆಕ್ಸ್ಟ್ ನಾವು ಡೇಗೆ ಬರಬೇಕು. ಓಕೆ, ಡೇಗೆ ಬಂದಾಗ ಎಂಟ್ರಿಯಲ್ಲಿ ತೊಗೋಬೋದು. ನೋಡಿ, ಯಾವುದೇ ಸ್ಟಾಕ್ ನೀವು 100 ಸ್ಟಾಕ್ ಹೋಗಿ ಚೆಕ್ ಮಾಡಿ ನಾನು ಹೇಳಿರೋ ವಿಷಯನ. ಮಂತ್ಲಿಲಿ ಮೋರೋಬೋಜೋ ಇದ್ದರೆ ನೋಡಿ ಡೈಲಿಲಿ ಯಾವ ರೀತಿ ಮೂಮೆಂಟ್ ಆಗಿದೆ ಅಂತ ನೋಡಿ. ಡೈಲಿಲಿ ನೋಡಿ ಈ ಥರ ಮೇಲೆ ಹೋಗಿದೆ. ಕೆಲವೊಂದು ಸ್ಟಾಕು ಬೀಳ್ತಾ ಇರುತ್ತೆ, ವೇಟ್ ಮಾಡಬೇಕು. ವೇಟ್ ಮಾಡಿ ರಿವರ್ಸಲ್ ಆಗಬೇಕಾದ್ರೆ ಎಂಟ್ರಿ ಆಗಬೇಕು. ಯಾವ ರೀತಿ ರಿವರ್ಸಲ್ ಎಂಟ್ರಿ ಆಗಬೇಕು, ಮಂತಲ್ಲಿ ಏನು ಮೋರೋಬೋಜ್ ಇರುತ್ತಲ್ಲ, ಇನ್ನೂ ಒನ್ ಮೋರ್ ಕಂಡೀಷನ್ ಇದೆ, MACD ಕ್ರಾಸ್ ಆಗಿರಬೇಕು. MACD ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ರಿವರ್ಸಲ್ ರಾಜ ಅಂತ ಹೋಗಿ ಬೇಕಾದ್ರೆ ನೋಡಿ. MACD ಬಂದುಬಿಟ್ಟು ಕ್ರಾಸ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಡೇಗೆ ಹೋಗಬೇಕು. ಡೇಗೆ ಹೋಗಿ ಡೇಲೂ ಕೂಡ MACD ಕ್ರಾಸ್ ಆಗಿರಬೇಕು. MACD ಯಾರೆಲ್ಲ ಕಲ್ತ್ಕೊಂಡಿದ್ದೀರಾ ಗೊತ್ತಿರುತ್ತೆ, ಕಳೆದ ವಿಡಿಯೋದಲ್ಲಿ ಕೂಡ MACD ನೋಡಿ ಈ ಗ್ರೀನ್ ಬಾರ್ ದೊಡ್ಡದು ಆಗ್ತಾ ಇರಬೇಕು, ಕ್ರಾಸ್ ಆಗಿರಬೇಕು. ಇಷ್ಟು ಕಂಡೀಷನ್ ಮೀಟ್ ಆದಮೇಲೆ ನಿಮಗೆ ನೋಡಿ ಸ್ಟಾಕ್ ಯಾವ ರೀತಿ ಮೇಲೆ ಹೋಗ್ತಾ ಇದೆ. ಇದು ಸ್ಟಿಲ್ ಇನ್ನೂ ಮೇಲೆ ಹೋಗುತ್ತೆ. ಈ ಒಂದು ವಿಚಾರನ ನೋಡಿ ಮಂತಲ್ಲಿ ಮೋರೋಬೋಜೋ MACD ಕ್ರಾಸ್ ಆಗಿರಬೇಕು, 200 ಮೇಲೆ ಇರಬೇಕು. ಡೇಗೆ ಬಂದ್ಬಿಟ್ಟು ನಾವು ಪ್ರೈಸ್ ಆ್ಯಕ್ಷನ್ನ ನೋಡಬೇಕಾಗುತ್ತೆ. ಎನಿಥಿಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೊತೀರಾ, ಇಲ್ಲ ನೀವೇನಾದ್ರು ಪ್ಯಾಟ್ರನ್ ಆಗ್ತಾ ಇದೆ, ಎನಿಥಿಂಗ್ ಏನು ಬೇಕಾದ್ರೂ ಅಬ್ಸರ್ವ್ ಮಾಡಿ ನೀವು ಎಂಟ್ರಿ ಕೂಡ ತಗೋಬೋದು. ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಅಂದರೆ ಡೇ ಟೈಮಲ್ಲಿ 200 ಹತ್ರನೇ ಕೆಳಗಡೆ ಬಂದು ರಿವರ್ಸಲ್ ತೊಗೊಂಡು ಸ್ಟಾಕ್ ಮೇಲೆ ಹೋಗ್ತಾ ಇರುತ್ತೆ. ಈ ರೀತಿ ನೀವು ಸ್ವಿಂಗ್ ಟ್ರೇಡಲ್ಲಿ ಮಾಡ್ಬೋದು. ಪೊಸಿಷನ್ ನಿಮ್ಮ ಟಾರ್ಗೆಟ್ 5% ಬಂತ 10% ಬಂತ ಬೇಕಾದರೆ ಎಕ್ಸಿಟ್ ಆಗ್ಬೋದು. ಇಲ್ಲ ತೊಗೊಂಡು ಇಟ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ, ಅವಾಗ ಏನು ಮಾಡ್ಬೋದು, ನೀವು GTT ಅಂತ ಬರುತ್ತೆ, 1 ವರ್ಷಕ್ಕೆ ಸ್ಟಾಪ್ ಲಾಸ್ ಹಾಕೋಬೋದು, ಅದನ್ನು ಹಾಕೋಬೋದು. ನೀವು ಡೇ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ಎನಿಥಿಂಗ್ ನೋಡಿ ಎಂಟ್ರಿ ಆಗಬೇಕು. ಬಟ್ ಇದರಲ್ಲಿ ಏನಾಗುತ್ತೆ ಇಂಪಾರ್ಟೆಂಟು, ಸ್ಟಾಕ್ ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್.
ಆವಾಗ ನೀವು ಸ್ಟಾಕ್ ಸೆಲೆಕ್ಟ್ ಮಾಡಿರೋ ಸ್ಟಾಕಲ್ಲಿ ಮಂತ್ಲಿಲಿ ಕಂಪಲ್ಸರಿ ಮೊರೋಬೋಸ್ ಇರಬೇಕು, MACD ಕ್ರಾಸ್ ಆಗಿರಬೇಕು, 200 ಕೆಳಗಡೆ ಇರಬಾರ್ದು. ಇದನ್ನ ಯಾಕೆ ಇಂಪಾರ್ಟೆಂಟು ಪದೇ ಪದೇ ಹೇಳ್ತಾ ಇದ್ದೀನಿ. ಡೇ ಟೈಮ್ ಫ್ರೇಮಲ್ಲಿ ಬಂದು ಯಾವ ಥರ ಬೇಕಾದ್ರೂ ನೀವು ಒಂದು ನೋಡ್ಕೊಂಬಿಟ್ಟು ಎಂಟ್ರಿ ಆಗ್ಬೋದು. ಎಕ್ಸಾಂಪಲ್ ಇನ್ನೊಂದು ಸ್ಟಾಕ್ ಇದೆ. ಈ 2 ಸ್ಟಾಕ್ ಬಗ್ಗೆ ನಾನು ಕಳೆದ 2 ವರ್ಷದಿಂದನೇ ವಿಡಿಯೋ ಮಾಡಿದೆ, ನೀವು ಹೋಗಿ ನೋಡ್ಬೋದು. ಓಕೆ ರೈಟ್. ಇನ್ನೊಂದು ಸ್ಟಾಕ್ ಇದೆ ಇಲ್ಲಿ, ಗ್ರೇವ್ಸ್ ಕಾಟನ್ ಅಂತ ಇದೆ. ಇದನ್ನು ನೋಡಿ ಹೋಗಿ ನಾನು ಮಂತ್ಲಿ ನೋಡ್ತೀನಿ. ಮಂತ್ಲಿ ನೋಡಿ ಮೊರೋಬೋಸ್ ಕ್ಯಾಂಡಲ್ ಇದೆಯಾ, MACD ನೋಡಿ ಬಾರು ರಿವರ್ಸ್ ಆಗ್ತಾ ಇದೆಯಾ, ರಿವರ್ಸ್ ಆಗಿರಬೇಕು, ಇಲ್ಲಾಂದರೆ ರಿವರ್ಸ್ ಆಗ್ತಾ ಇರಬೇಕು. ನೋಡಿ ಇಲ್ಲಿ ಡಲ್ ಚಿಕ್ಕದು ಬಾರ್ ಚಿಕ್ಕದು ಆಗ್ತಾಯಿದೆ. ಓಕೆ, ಎಲ್ಲಿ ಹೆಂಗೆ ಚಿಕ್ಕದು ಆಗ್ತಾಯಿದೆ ಅಂದರೆ ನೋಡಿ ಇಲ್ಲಿ ಡಾರ್ಕ್ ಇದೆ, ನೋಡಿ ಇದು ಡಲ್ ಆಗ್ತಾಯಿದೆ, ಚಿಕ್ಕದು ಆಗ್ತಾಯಿದೆ. ಈ ರೀತಿ ಇದು ರಿವರ್ಸಲ್ಲಿ ತೋರಿಸುತ್ತೆ. ಸುಮಾರು ಜನ ಮತ್ತೆ ಅಗೇನ್ ಆರ್ಗ್ಯುಮೆಂಟ್ ಮಾಡ್ಕೊಂಡು ಬರ್ತೀರಾ ಕಮೆಂಟಲ್ಲಿ, ಇಂಡಿಕೇಟರ್ ವರ್ಕ್ ಆಗಲ್ಲ. ಅದು ಇಂಡಿಕೇಟರ್ ಸೆಲ್ ಬೈಗೋಸ್ಕರ ಅಲ್ಲ. ನಮಗೆ ಒಂದು ಇಂಡಿಕೇಟರ್ ಅಂದ್ರೆ ಏನು, ದಿಕ್ಸೂಚಿ. ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ರೋಡಲ್ಲಿ ಸ್ವಲ್ಪ ಲೈಟ್ ರೈಟ್ ಟರ್ನ್ ಇದೆ, ಕರು ಇದೆ, ಅಪ್ ಇದೆ ಅಂತ ಹಿಂಗೆ ಒಂದು ದಿಕ್ಸೂಚಿ ಹಾಕಿದರೆ ಆ ರೀತಿ ಇಂಡಿಕೇಟ್ ಮಾಡುತ್ತೆ. ನಿಮಗೆ ಸೆಲ್ ಬೈ ಹೇಳಲ್ಲ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ನನಗೆಲ್ಲ ಗೊತ್ತಂತ ಕೆಲವರು ಲಾಸ್ಟ್ ವಿಡಿಯೋದಲ್ಲೂ ನಾನು ಟೀಚರು ನನಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ. ನೀನು ಫಸ್ಟ್ ಇಂಡಿಕೇಟರ್ ಅಂದ್ರೇ ಏನು ಅಂತ ಗೊತ್ತಿಲ್ಲ ಅಂದರೆ ನಾವು ಅರ್ಥ ಮಾಡ್ಸೋಕ್ಕಾಗಲ್ಲ. ಅವ್ರು ಇಂಡಿಕೇಟರ್ ನಾಟ್ ಎ ಬೈ ಸೆಲ್ ಸಿಗ್ನಲ್. ಅದು ನಮಗೆ ಒಂದು ಹೆಲ್ಪ್ ಮಾಡುತ್ತೆ, ನಮ್ಮ ಒಂದು ಸೆಲ್ ಬೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಅದು ಹೇಳಲ್ಲ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಇಂಡಿಕೇಟರ್ ಕೆಲಸ ಇಂಡಿಕೇಟ್ ಮಾಡೋದು, ಸೆಲ್ ಬೈ ಹೇಳೋದಲ್ಲ. ನೀವು ಅಗೇನ್ ಇಲ್ಲಿ ಮೊರೋಬೋಸ್ ಇದೆ, ಡೇ ಟೈಮ್ ಫ್ರೇಮ್ಗೆ ಹೋಗಿ ಇಲ್ಲಿ ನೀವು ಎಂಟ್ರಿ ಆಗಬೇಕಾಗುತ್ತೆ. ಏನು ನೋಡಿ ಎಂಟ್ರಿ ಆಗಬೇಕು ನೀವು. ಇಲ್ಲಿ ನೀವು ಎನಿಥಿಂಗ್, ನೀವೇನು ಪ್ರೈಸ್ ಫಿಬೊನಾಚಿ ಲೆವೆಲ್ಸ್ ನೋಡ್ತೀರಾ, ಎಕ್ಸಾಂಪಲ್ ನೋಡ್ಬೋದು. ನೋಡಿ ಇಲ್ಲಿ ಬಂದು ವಾಪಸ್ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ನೋಡಿ ಇಲ್ಲಿ ಕಂಪ್ಲೀಟಾಗಿ ನೀವು ಡೇಟ್ ಪ್ರಕಾರ ನೋಡೋದು. ಮಂತ್ ಬಂದ್ಬಿಟ್ಟು ಮೇ ಮಂತಲ್ಲಿ ಗ್ರೀನ್ ಆಗಿದೆ, ಕರೆಕ್ಟ್? ಮೇ ಮಂತಲ್ಲಿ ಗ್ರೀನ್ ಆಗಿದೆ. ನೋಡಿ ನಾನು ಇಲ್ಲಿ ಒಂದು ಕರ್ಜರ್ ಪಾಯಿಂಟ್ ಹಿಡಿತಾ ಇದ್ದೀನಿ. ನೋಡಿ ಮಾರ್ಚ್ ಮುಗಿದ ಮೇಲೆ ನೋಡಿ ಮೇ ಸ್ಟಾರ್ಟ್ ಆಗುತ್ತೆ, ಮೇಯಿಂದ ನೋಡಿ ಮೇಯಿಂದ ಸ್ಟಾರ್ಟ್ ಆಗುತ್ತೆ, ಮೇಲೆ ಹೋಗ್ತಾ ಇದೆ. ಓಕೆನಾ, ಈ ರೀತಿ ಮಂತಲ್ಲಿ ಮೊರೋಬೋಸ್ ಇದ್ದರೆ ಆಟೋಮೆಟಿಕ್ಕಾಗಿ ಸ್ಟಾಕ್ ಮೇಲೆ ಹೋಗುತ್ತೆ. ಓಕೆನಾ, ಸ್ಟಿಲ್ ಇದರಲ್ಲೊಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ ಇದು ಸಮ್ ಟೈಮ್ ವರ್ಕ್ ಆಗುತ್ತೆ, ಸಮ್ ಟೈಮ್ ವರ್ಕ್ ಆಗಲ್ಲ, ಕರೆಕ್ಟ್? ಸಮ್ ಸ್ಟಾಕಲ್ಲಿ ವರ್ಕ್ ಆಗುತ್ತೆ, ಸಮ್ ಸ್ಟಾಕಲ್ಲಿ ವರ್ಕ್ ಆಗಲ್ಲ. ಓಕೆನಾ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು 40-50% ವರ್ಕ್ ಆಗ್ಬೋದು, 50% ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂತಂದರೆ, ನೀವು ಎಲ್ಲರೂ ಯಾರೇ ಇಲ್ಲಿವರೆಗೂ ಸ್ಟಡಿ ಮಾಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಓನ್ಲಿ ಪ್ರೈಸ್ ಆ್ಯಕ್ಷನ್ ತಿಳ್ಕೊಂಡಿದ್ದೀರಾ, ಓನ್ಲಿ ಪ್ರೈಸ್ ಆ್ಯಕ್ಷನ್ನೇ ತಿಳ್ಕೊಂಡಿದ್ದೀರಾ. ಸ್ಟಾಕ್ ಮಾರ್ಕೆಟಲ್ಲಿ ಬರೀ 1% ಪೀಪಲ್ಗೂ ಗೊತ್ತಿಲ್ಲ, ಟೈಮ್ ಕರೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ನೀವು ತಿಳ್ಕೊಂಡಿರಲ್ಲ. ಮತ್ತು ಮಾರ್ಕೆಟ್ ಟ್ರೆಂಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರಲ್ಲ. ಓನ್ಲಿ ದಿನ ಕೂತ್ಕೊಂಡು 5 ನಿಮಿಷದಲ್ಲಿ ನೋಡಿದ್ರೆ ಮಾರ್ಕೆಟ್ ಟ್ರೆಂಡ್ ಗೊತ್ತಾಗಲ್ಲ. ಒಂದು ಮಾರ್ಕೆಟ್ ಟ್ರೆಂಡ್ ಟೈಮ್ ಕರೆಕ್ಷನ್ ಅಂತಿರುತ್ತೆ, ಅದನ್ನು ತಿಳ್ಕೊಂಡಾಗ ಮಾತ್ರ ಇದನ್ನು 100% ನೀವು ಗೊತ್ತಾಗುತ್ತೆ ಯಾವ ಸ್ಟಾಕಲ್ಲಿ ಮಾಡಿದ್ರೇ ಇದು ವರ್ಕ್ ಆಗುತ್ತೆ ಅಂತ. ಓಕೆನಾ, ಸ್ಟಿಲ್ ವರ್ಕ್ ಆಗುತ್ತೆ, ಬಟ್ ನಿಮಗೆ ಫುಲ್ ಎಕ್ಯುರೆಸಿ ಬೇಕು ಅಂದರೆ ಟೈಮ್ ಕರೆಕ್ಷನ್ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಇನ್ ಕೇಸ್ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಮಾಡಿ, ಇದರಿಂದ ಖಂಡಿತನೂ ಕೂಡ ನೀವು ದುಡ್ಡು ಮಾಡ್ಬೋದು. ಸ್ಟಿಲ್ ನಿಮಗೆ ಫುಲ್ ಕ್ಲಾರಿಟಿ ಬೇಕು ಸರ್ ಈ ಸ್ಟ್ರಾಟಜಿ ಬಗ್ಗೆ. ಈ ಸ್ಟ್ರಾಟಜಿ ಬಂದು ಇನ್ನೂ ಲಾಂಗ್ ಟೈಮ್ ಮಾಡ್ಬೋದು, ಸ್ವಿಂಗ್ ಟ್ರೇಡ್ ಮಾಡ್ಬೋದು, ಎಡ್ಜಿಂಗ್ ಮಾಡ್ಬೋದು. ಇದಕ್ಕೆ ಒಂದು ಸಿಂಗಲ್ ಸ್ಟ್ರಾಟಜಿ ಇದೆ ನಮ್ಮದು, ಬಿಗ್ ಬುಲ್ ಅನ್ನೋ ಒಂದು ಮೆಂಟರ್ಶಿಪ್ ಕೋರ್ಸ್ ಇದೆ 1 ಇಯರ್ದು. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಓಕೆ ಅಗೇನ್ ನೀವು ಕೋರ್ಸ್ ಸೆಲ್ ಮಾಡ್ತೀರಲ್ವಾ ಅಂತ ಬರ್ತಾರೆ ತುಂಬ ಜನ ಕಮೆಂಟಲ್ಲಿ. ಓಕೆನಾ, ನೀವು ಕೂಡ ಮಾಡ್ತಾ ಇರೋ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದಿರೋದು, ಹೌದಲ್ಲ? ಏನಕ್ಕೆ ಬಿಟ್ಟು ಬಂದ್ರಿ? ನಿಮ್ಮದೇ ಕೆಲಸದಲ್ಲಿ ಮ್ಯಾನೇಜರು ಆಗ್ಬೋದು, MD ಆಗ್ಬೋದು, ಕಂಪ್ನಿ CEO ಆಗ್ಬೋದು, ಮತ್ತೇನಕ್ಕೆ ಸ್ಟಾಕ್ ಮಾರ್ಕೆಟ್ ಬಂದಿದ್ದೀರಾ? ಸೈಡ್ ಇನ್ಕಮ್ನ ಅರ್ನ್ ಮಾಡಬೇಕಂತ, ಹೌದಲ್ವಾ? ನಮ್ಮ ಸೋರ್ಸ್ ಇನ್ಕಮ್ ಜಾಸ್ತಿ ಇರಬೇಕಂತ. ಓಕೆನಾ, ಈ ಒಂದು ಕಾನ್ಸೆಪ್ಟು ತುಂಬ ರೇರು. ಎಲ್ಲೂ ನೀವು 100 ಅಕಾಡೆಮಿ ಹುಡ್ಕೊಂಬನ್ನಿ, ಎಲ್ಲೂ ಸಿಕ್ಕಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಸಿಂಗಲ್ ಸ್ಟ್ರಾಟಜಿನೇ ತಿಳ್ಕೊಂಡು ಟೈಮ್ ಕರೆಕ್ಷನ್ ಬಗ್ಗೆ ತಿಳ್ಕೊಂಡಾಗ ಕಂಪ್ಲೀಟಾಗಿ ನೀವು ಪ್ರೈಸ್ ಆ್ಯಕ್ಷನ್ ಮತ್ತು ಟೈಮ್ ಕರೆಕ್ಷನ್ ಎರಡೂ ಮಿಕ್ಸ್ ಮಾಡಿ ನೋಡಿದಾಗ ಪರ್ಫೆಕ್ಟಾಗಿ ನೀವು ಎಡ್ಜಿಂಗ್ ಮಾಡ್ಬೋದು, ಲಾಂಗ್ ಟೈಮ್ ಮಾಡ್ಬೋದು, ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಓಕೆನಾ, ಬಟ್ ಇದು ಸ್ಟಿಲ್ ವರ್ಕ್ ಆಗುತ್ತೆ, ಟೋಟಲಿ ವರ್ಕ್ ಆಗಲ್ಲ ಅಂತಲ್ಲ. ಈ ಸ್ಟ್ರಾಟಜಿಲಿ ಏನು ಮಾಡಿದ್ದೀನಿ ಫಾಲೋ ಮಾಡಿ. ನಾನು ಹೇಳ್ತಾ ಇರೋದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಬರಬೇಕು. ಲಕ್ಷಾಂತರ ರೂಪಾಯಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಬೇಕಾಗುತ್ತೆ. ಸಿಂಪಲ್ಲಾಗಿ ಇದನ್ನು ಫಾಲೋ ಮಾಡಿ, ಒಂದು ಸರಿ ಟೆಸ್ಟ್ ಮಾಡಿ ಎಷ್ಟು ವರ್ಕ್ ಆಗ್ತಾಯಿದೆ ಅಂತ. ಈ ಒಂದು ಸ್ಟ್ರಾಟಜಿ ಬಗ್ಗೆ ನಿಮ್ಮ ಒಂದು ಒಳ್ಳೆಯ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೊಂದೆಲ್ಲ ಡೀಟೇಲ್ಸ್ ನೋಡಿದರೆ ತುಂಬ ಜನ ನೋಡಿ ಹಂಗೆ ಹೋಗ್ತೀರಾ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ಒಂದು ಏನೇ ಇರ್ಬೋದು, ಒಪಿನಿಯನ್, ಆರ್ಗ್ಯುಮೆಂಟ್, ಏನೇ ಒಂದು ಚರ್ಚೆ ಇದೆಯಲ್ಲ, ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದು ವರ್ಕ್ ಆಗಲ್ಲ, ಅದು ವರ್ಕ್ ಆಗಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾವು. ನಮಗೆ 100ರಲ್ಲಿ 99 ಜನ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ಅವರು ಮುಖ್ಯ, ಯಾರೋ ಒಬ್ಬರು ನಮಗೆ ಮುಖ್ಯ ಅಲ್ಲ. ಓಕೆ, ಏನೇ ಇದ್ದರೂ ಕೂಡ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮರೀದೇ ಸಬ್ಸ್ಕ್ರೈಬ್ನ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.